ನಾವು ನಿನ್ನೆ ತಾನೇ ಮನವಿ ಮಾಡಿಕೊಂಡಿದ್ದೇವೆ. ನಮಗೆ ಪಾರ್ಥಿವ ಶರೀರ ನಮ್ಮ ಶ್ರೀಮಠಕ್ಕೆ ಮುಟ್ಟಿಸಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿದ್ದೇವೆ. ಯಾಕೆ ಅಂತ ಹೇಳಿದರೆ ಅವರು ಸಿದ್ಧಿ ಸಾಧಕರು, ಮಹಾನ್ ಪರಮ ಪೂಜ್ಯರು. ಇವತ್ತು ಅವರು ಹೋಗಿರ್ತಕ್ಕಂಥ ಉದ್ದೇಶ ಕುಂಭಮೇಳಕ್ಕೇ ಹೋಗಿರ್ತಕ್ಕಂಥದ್ದು. ಸೊ ಈಗ ಇಲ್ಲಿ ಏನು ನಮಗೆ ಕೇಳಿ ಬರ್ತಾ ಇದೆ ಅಂತ ಹೇಳಿದರೆ ಅವರು ಕಾಲು ತುಳಿತಕ್ಕೆ ಸಾವಾಗಿಲ್ಲ, ಅದು ಸಹಜ ಸಾವು ಅನ್ನತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಸಾವು ಹೇಗಾಯಿತು, ಯಾಕಾಯಿತು ಅನ್ನೋದು ನಮಗೆ ಗೊತ್ತಿಲ್ಲ. ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಕುಂಭಮೇಳಕ್ಕೆ ಹೋಗಿದ್ದರು. ಕುಂಭಮೇಳದಲ್ಲಿ ನೂಕುನುಗ್ಗಲಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಅಂತ ಹೇಳಿ ನಮಗೆ ಬಂದಿರತಕ್ಕಂಥ ಮಾಹಿತಿಯ ಮೇಲೆ ನಾನು ನಮ್ಮ ಮಾಧ್ಯಮದ ಮುಂದೆ ನಾನು ತಿಳಿಸಿದ್ದೇನೆ. ನಮಗೇನು ಅಂತ ಹೇಳಿದರೆ ಅವರಿಗೆ ನಂಬಿರ್ತಕ್ಕಂಥ ಭಕ್ತಾದಿಗಳು, ನಮ್ಮ ಎಲ್ಲ ಗುರು ಪರಂಪರೆಯವರು ನಾವೆಲ್ಲ ಮಾತನಾಡಿದ್ದೇವೆ. ನಮ್ಮ ಚಿತ್ರದುರ್ಗ ಭಾಗದಲ್ಲಿ ಎಲ್ಲ ಗುರುಗಳ ಜೊತೆಗೆ ನಾನು ಫೋನಿನ ಸಂಪರ್ಕದಲ್ಲಿ ಮಾತನಾಡಿ ನಾವೆಲ್ಲ ಗುರುಗಳು ಏನು ಆ ಗುರುಗಳ ಏನು ಒಂದು ವಿಧಿವಿಧಾನ ಇದೆ, ಅವರು ಯಾವ ಸಂಪ್ರದಾಯದಲ್ಲಿ ಅವರನ್ನು ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನೋದು ಏನು ವಿಚಾರ ಇದೆ, ಆ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಮಾತಾಡಿಕೊಂಡು ನಾವೆಲ್ಲ ತಯಾರಿಯಲ್ಲಿದ್ದೇವೆ. ದಯಮಾಡಿ ನಮಗೆ ಏನು ಆ ಒಂದು ಜವಾಬ್ದಾರಿಯನ್ನು ಜಿಲ್ಲಾಡಳಿತ ತಗೋಬೇಕು, ಮಾನವೀಯತೆ ತೋರಿಸ್ಬೇಕು ಅಂತ ನಾನು ಅವರಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅದೇ ಈಗ ಕುಂಭಮೇಳ ಹೋಗಿರ್ತಕ್ಕಂಥದ್ದು ಕುಂಭಮೇಳಕ್ಕೇ ಅವರು ಹೋಗಿರ್ತಕ್ಕಂಥದ್ದು ಯಾತ್ರೆಗೇನೆ, ಕುಂಭಮೇಳಕ್ಕೆ ಹೋಗಿರ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲೇ ನಡೆದಿರ್ತಕ್ಕಂಥ ಘಟನೆ ಅದು. ಅಲ್ಲಿನ ಸರ್ಕಾರ ನಮಗೆ ತುಂಬ ಉತ್ಪನ್ನ ಇದೆ, ನಾವು ಎಲ್ಲರನ್ನು ವ್ಯವಸ್ಥೆ ಮಾಡಿದ್ದೀವಿ, ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಬ್ಬ ಗುರುಗಳ ಸಾವಾಗಿದೆ, ಅನಾಥ ಶವ ಆಗಿ ಅಲ್ಲಿ ಗುರುಗಳ ಶವ ಅಲ್ಲಿ ಅನಾಥವಾಗಿ ಬಿದ್ದಿದ್ರೆ ಅದನ್ನು ಯೋಗಿ ಆದಿತ್ಯನಾಥ ಸರ್ಕಾರನೇ ಅದನ್ನು ಬೇಗ ಕ್ರಮ ವಹಿಸಿ ಅದನ್ನು ನಮ್ಮ ಕರ್ನಾಟಕಕ್ಕೆ, ನಮ್ಮ ಶ್ರೀಮಠಕ್ಕೆ ತಲುಪಿಸುವಂಥ ಕೆಲಸ ಮಾಡಿದ್ರೆ ಇಡೀ ಒಂದು ಗುರು ಪರಂಪರೆಗೆ ಅವರು ತೋರಿಸ್ತಕ್ಕಂಥ ಒಂದು ಗೌರವ. ಹಾಗಾಗಿ ನಾವೆಲ್ಲರೂ ಕೂಡ ಒಂದು ನಿರೀಕ್ಷೆಯಲ್ಲಿದ್ದೇವೆ. ದಯಮಾಡಿ ಮಾನವೀಯತೆಯನ್ನು ತೋರಬೇಕು ಅಂತೇಳಿ ನಾನು ಮತ್ತೊಮ್ಮೆ ಸರ್ಕಾರ ಮತ್ತು ನಮ್ಮ ಜಿಲ್ಲಾಡಳಿತಕ್ಕೆ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ.